3, 2, 1, fire! Hello friends, welcome to CryptoManiac channel. Today is 25th June and Bitcoin price is at 61,224. ನಾವು ನಿಮಗೆ ಮೊನ್ನೆ ಹೇಳಿದ್ವಿ ಬಿಟ್ಕಾಯಿನ್ ಅಂದರೆ 22ನೇ ತಾರೀಕಲ್ಲಿ 63,000ದಲ್ಲಿ 64,000 ನಿಮಗೆ ಬಿಟ್ಕಾಯಿನ್ ರೆಸಿಸ್ಟೆನ್ಸ್ ತೊಗೋತಾ ಇದೆ. ಈ ಪಾಯಿಂಟಿಂದ ಡಂಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ನಾವು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ವಿ. ಬಿಟ್ಕಾಯಿನ್ ನೀವು ನೋಡ್ಬೋದು 63,000 ಫಸ್ಟ್ ಬಂದಿದೆ. ಆ್ಯಕ್ಚುಲಿ 64,000 ನಾವು ನಿಮ್ಗೆ ತೋರಿಸಿದ್ವಿ. 64,000 65,000 ಲಿಟ್ರಲಿ ಬಿಟ್ಕಾಯಿನ್ 63,000 ಬಂದು ಫಸ್ಟ್ ರೆಸಿಸ್ಟೆನ್ಸ್ ತೊಗೊಂಡಿದೆ. 63 ಆದ್ಮೇಲೆ ಮತ್ತೆ ಕೂಡ ಅಲ್ಲಿಂದ ಒಂದು ಸ್ಮಾಲ್ ಇಲ್ಲಿಂದ ಈ ಕರ್ವ್ ತೊಗೊಂಡು ಮತ್ತೆ ಅಲ್ಲಿಂದ ಡಂಪ್ ಆಗಿ ಸ್ಟಾರ್ಟ್ ಆಗಿದೆ. ನೀವು ನೋಡ್ಬೋದು 21 ವೀಡಿಯೋಲೆಲ್ಲ ಬಿಟ್ಕಾಯಿನ್ 58-60,000 ತನಕ ಬರುತ್ತೆ ಅಂತ ಮೆನ್ಷನ್ ಮಾಡಿ ಇಟ್ಟಿದ್ದೀವಿ. ಸೊ ನೀವು ಅದನ್ನು ನೋಡ್ಬೋದು. ನಮ್ಮ ಟಾರ್ಗೆಟ್ಸ್ಗಳು ಜೊತೆಗೆ ನಮ್ಮ ಪಾಯಿಂಟ್ಸ್ಗಳು ಜೊತೆಗೆ ಬೇರೆ ಟ್ರೇಡ್ಸ್ಗಳು ಕೂಡ ಮೆನ್ಷನ್ ಮಾಡಿದ್ವಿ. ಸೊ ಯು ಬೆಟರ್ ಲುಕ್ ಅವರ್ ಪ್ರೀವಿಯಸ್ ವೀಡಿಯೋಸ್. ಅದು ಬಿಟ್ಟು ನೀವು ನೋಡ್ಬೋದು ಬಿಟ್ಕಾಯಿನ್ ನೆನ್ನೆ ಒಂದು 58,500 ಮತ್ತೆ ನಮಗೊಂದು 61,200 ಡಂಪ್ ನೋಡ್ಲಿಕ್ಕೆ ಹೋಗ್ಬೋದು. 64 ಲಿಟರಲಿ ಒಂದು 58 ತನಕ ಒಂದು 10% ಆಫ್ ಬಿಟ್ಕಾಯಿನೇ ಕ್ರ್ಯಾಶ್ ಆಗಿದೆ, ಡಂಪ್ ಆಗಿದೆ. ಸೊ ಅಲ್ಲಿಂದ ಮತ್ತೆ ನಮಗೊಂದು 58,400 61,200 ಲಿಟರಲಿ ಈಗ ಆಲ್ರೆಡಿ ಒಂದು 3-4% ಆಫ್ ಬಿಟ್ಕಾಯಿನ್ ಪಂಪ್ ಆಗಿದೆ ಆಲ್ರೆಡಿ. Still we can see a nearly pump to 63,000. So it has a touch to resistance. So we can see a sudden jump over to 63,000 to 63,500. So wait till this point will achieve. After this you can take shots again. If this resistance crosses ಮೇಲೊಟ್ಟೋಗ್ಬಿಟ್ರೆ ನೀನು ಇದನ್ನ ಕಾಯೋಂಥ ಅವಶ್ಯಕತೆ ಇಲ್ಲ. ಸೊ ನೀವು ಅಲ್ಲಿ ಬಿಟ್ಕಾಯಿನ್ ಲಾಂಗ್ಗೆ ಮತ್ತೆ ಇದು ಮಾಡ್ಬೋದು. ಬಟ್ ಇವಾಗ ನಮ್ಗೆ ಏನು ಅನಿಸುತ್ತೆ ಅಂದರೆ ಮತ್ತೆ ಈ ರೆಸಿಸ್ಟೆನ್ಸ್ ಟಚ್ ಆಗಿರೋದ್ರಿಂದ ಮತ್ತೆ ಈ ಬಿಟ್ಕಾಯಿನ್ ಬಂದು ನಮಗೆ 62,900 ಎಲ್ಲ ನಮಗೆ ನೋಡ್ಲಿಕ್ಕೆ ಸಿಗ್ಬೋದು. ಅದಕ್ಕೆ ನಿಮಗೊಂದು 2 to 3 hours ಅಥವಾ 4 hours ಟೈಮ್ ಫ್ರೇಮ್ ಅಥವಾ 6 hours ಟೈಮ್ ಫ್ರೇಮ್ ಬೇಕಾಗ್ಬೋದು. ಸಡನ್ನಾಗಿ ಒಂದು ಕಡ್ಡಿಯಲ್ಲಿ ಜಂಪ್ ಆಗೋಂಥ ಟ್ರೇಡ್ಗಳೆಲ್ಲ ಇವೆಲ್ಲ ನೋಡ್ಬೋದು. ನೀವು ನೆನ್ನೆ ಬಿಟ್ಕಾಯಿನ್ 58,500 ತನಕ ಬಿದ್ದಿದೆ. ಮತ್ತು ಇವಾಗ ನಮಗೊಂದು 61 ನೀವು ನೋಡ್ಬೋದು. ಇವಾಗ ಆ್ಯಕ್ಚುಲಿ 61,800 ನಮಗೊಂದು ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಸೊ ನಾವು ಇಲ್ಲಿ ಬೆಟರ್ ಒಂದು ಪಾಯಿಂಟ್ನ ಪ್ರಾಫಿಟ್ ಟೇಕ್ ಬುಕ್ ಮಾಡ್ಕೊಳ್ಳೋದ್ರಿಂದ ಬುಕ್ ಆಗುತ್ತೆ. ಸೊ ಅದು ಬಿಟ್ಟು ನಮಗೆ ಮತ್ತೆ ಇನ್ನೊಂದು ಟ್ರೇಡ್ ಬಂದು 58,793 ಇನ್ನೊಂದು ಬುಕ್ ತೊಗೋಬೋದು. ಮೀನ್ಸ್ ಅಲ್ಲಿವರೆಗೂ ಶಾರ್ಟ್ ಮಾಡ್ಬೋದು, ಯಾಕಂದರೆ ಪ್ಲೇ ಆಗಬೇಕು ಅಲ್ಲಿಂದ. ಆ್ಯಕ್ಚುಲಿ ಮತ್ತೆ ಏನು 61,700-800 ನಮಗೆ ಬಿಟ್ಕಾಯಿನ್ ಸ್ವಲ್ಪನಾದ್ರು ಮತ್ತೆ ಒಂದು ಸ್ವಲ್ಪ ರಿಜೆಕ್ಷನ್ ಪಾಯಿಂಟ್ ಬರಲೇಬೇಕು. ಮೀನ್ಸ್ ಅಲ್ಲಿ ನೀವು ಫಿಬೋನಚ್ಚಿ ಹಾಕೊಂಡ್ರೆ you can see this Fibonacci. Yeah, this is the last height of which it has been risen up. ನಿಮಗೆ ಬಿಟ್ಕಾಯಿನ್ ಮತ್ತೆ ಈ ಪಾಯಿಂಟಿಗೆ ಬಂದರೆ ಮೀನ್ಸ್ ವಿಚ್ $60,000 ಮತ್ತೆ ಬಂದಲ್ಲಿ ಮತ್ತೆ ಬೇರೆ ಆಲ್ಟ್ ಕಾಯಿನ್ಗಳಲ್ಲಿ ನೀವು ಲಾಂಗ್ ಮಾಡಿ ಇಟ್ಕೋಬೋದು. ನೋಡ್ಬೋದು ಈ ಪಾಯಿಂಟ್ ಆ್ಯಕ್ಚುಲಿ ಹೆಂಗೆ ಎಷ್ಟು ಈ ಪಾಯಿಂಟಲ್ಲಿ ತುಂಬ ಒಳ್ಳೆ ರೆಸಿಸ್ಟೆನ್ಸ್ ಇದೆ. ಏನು ಈ ಪಾಯಿಂಟ್ ವಿ ಆಗಿದೆಯಲ್ಲ, ಈ ವಿ ರಿಜೆಕ್ಷನ್ನು ನಿಮಗೆ ಆ ವಿ ಸಪೋರ್ಟ್ನ ಮತ್ತೆ ತೊಗೊಳಕ್ಕೆ ಬಂದೇ ಬರುತ್ತೆ ಬಿಟ್ಕಾಯಿನ್. ಲೈಕ್ 59,700 ತನಕ ಬಿಟ್ಕಾಯಿನ್ ಶುಡ್ ಕಮ್ ಅಗೈನ್. ಈ ಪಾಯಿಂಟಲ್ಲಿ ಮತ್ತೆ ನೀವು ಎಂಟರ್ ಫಾರ್ ಬಿಟ್ಕಾಯಿನ್ ಲಾಂಗ್ಗೆ ಆಗ್ಬೋದು. ಅದು ಬಿಟ್ಟು ನಿಮಗೆ ಬಿಟ್ಕಾಯಿನ್ ಡಾಮಿನೆನ್ಸ್ ನೋಡ್ಬೋದು. ಬಿಟ್ಕಾಯಿನ್ ಡಾಮಿನೆನ್ಸಲ್ಲಿ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಏನು ಮೂಮೆಂಟ್ ಇದ್ರ ಕಂಡಿರುತ್ತೆ. ಅದ್ರ ಆಬ್ವಿಯಸ್ಲಿ ಉಲ್ಟಾ ಮೂಮೆಂಟ್ ಅಂತ ಕಂಡಿರುತ್ತೆ. ನೋಡ್ಬೋದು ಆ್ಯಕ್ಚುಲಿ ಈವನ್ ಬಿಟ್ಕಾಯಿನ್ ಡಾಮಿನೆನ್ಸ್ ಕೂಡ ಆ್ಯಕ್ಚುಲಿ ತುಂಬಾ ಡಂಪ್ ಆಗಿದೆ. ಸಾರಿ, ದಿಸ್ ಇಸ್ ಬಿಟ್ಕಾಯಿನ್ ಬಾಯ್ಸ್, ಸಾರಿ. ಯಾ ಸಿ ಬಿಟ್ಕಾಯಿನ್ ಏನು ಬಿಟ್ಕಾಯಿನ್ ಡಾಮಿನೆನ್ಸ್ ಕೂಡ ಆದರೂ ಕೂಡ ನಮಗೆ ಬಿಟ್ಕಾಯಿನ್ ಏನಂತ ಪಂಪ್ಗಳು ಆಗಲ್ಲ. ಸೊ ಬಿಟ್ಕಾಯಿನ್ ಡಾಮಿನೆನ್ಸ್ ನೆನ್ನೆ ಏನಾಗಿದೆ ಅಂದರೆ ಒಂದು 4 hours ಟೈಮ್ ಫ್ರೇಮಲ್ಲಿ ಒಂದು ಬೆಳಗ್ಗೆಯಿಂದ ಒಂದು 2,500 ಬಿಟ್ಕಾಯಿನ್ ಡಾಮಿನೆನ್ಸೇ ಒಂದು 2,350 ತನಕ ಬಂದ್ಬಿಡುತ್ತೆ. 150-1.5% ಬಿಟ್ಕಾಯಿನ್ ಡಾಮಿನೆನ್ಸ್ ಬಿದ್ದಿರೋದಕ್ಕೆ
ಸೊ ನಮ್ಗೆ ಬೇರೆ ಎಲ್ಲ ಕಾಯಿನ್ನಲ್ಲೂ ಕೂಡ ಒಂದು ಡಂಪ್ ಬಂದಿದೆ. ಅದು ಯಾವ ಡಂಪ್ ಅಂತ ನಿಮಗೆ ಮೀನ್ಸ್ ಬಿಟ್ಕಾಯಿನ್ ಸೈಕಲ್ ನಿಮಗೆ ತೋರಿಸಿದ್ರೆ ಅರ್ಥ ಆಗುತ್ತೆ. ಕೆಲವೊಂದ್ಸಲಿ ಬಿಟ್ಕಾಯಿನ್ ಡಾಮಿನ್ಸ್ ಎಲ್ಲ ಥರನೂ ಆ್ಯಕ್ಟ್ ಆಗುತ್ತೆ. ಬಿಟ್ಕಾಯಿನ್ ಡಾಮಿನ್ಸ್ ಆ್ಯಕ್ಚುಲಿ ಒಂಥರ ಮೇಲೆ ಹೋದರೂ ಬಿಟ್ಕಾಯಿನ್ ಕೆಳಗಡೆ ಬಿಡಬೇಕು, ಕೆಳಗಡೆ ಹೋದರೂ ಬಿಟ್ಕಾಯಿನ್ ಬಿಡಬೇಕು. ಬಿಟ್ಕಾಯಿನ್ ಡಾಮಿನ್ಸ್ ಯಾವಾಗ ಸ್ಟೇಬಲಿ ಸೈಡ್ ವೇಸ್ ಮೂವ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಅ ಗುಡ್ ಟೈಮ್ ಫಾರ್ ಅಸ್ ಟು ಟ್ರೇಡ್. ನೋಡಿ ಇಲ್ಲಿ ಬಿಟ್ಕಾಯಿನ್ ಡಾಮಿನೆನ್ಸ್ ಇನ್ಕ್ರೀಸ್ ಆದಾಗ ಕೂಡ ಬಿಟ್ಕಾಯಿನ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಆಲ್ಟ್ಸ್ ಡಿಕ್ರೀಸ್ ಆಗುತ್ತೆ. ಹಂಗೆ ಬಿಟ್ಕಾಯಿನ್ ಡಾಮಿನೆನ್ಸ್ ಇನ್ಕ್ರೀಸ್ ಆದಾಗ ಕೂಡ 3 ಸಿನಾರಿಯೋಸ್ ಇರುತ್ತೆ. ಮೇಲ್ಗಡೆ ಹೋದ್ರು ಕೂಡ ಕೆಳಗಡೆ ಬಂದರೂ ಕೂಡ ಅಥವಾ ಇನ್ಕ್ರೀಸಸ್ 3 ಡಿಕ್ರೀಸಸ್ 3. ಬಿಟ್ಕಾಯಿನ್ ಡಾಮಿನೆನ್ಸ್ 3 ಟೈಮ್ ಇನ್ಕ್ರೀಸ್ ಆದಾಗ ಬಿಟ್ಕಾಯಿನ್ ಪ್ರೈಸ್ ಏನಾಗುತ್ತೆ ಅಂತ, ಬಿಟ್ಕಾಯಿನ್ ಪ್ರೈಸ್ ಒಂದ್ಸಲಿ ಇಫ್ ಇನ್ಕ್ರೀಸಸ್ ಆ್ಯಂಡ್ increases then decreases. If BTC dominance suddenly increases and Bitcoin price decreases, okay, then alts also decreases. If Bitcoin dominance increases, Bitcoin price stable, then alts stable. Then BTC dominance decreases, BTC price increases, and alts can also pump. When Bitcoin dominance decreases, but ಇವತ್ತು ನೀವು ಸಿನಾರಿ ನೋಡ್ಬೋದು, ಬಿಟ್ಕಾಯಿನ್ ಡಾಮಿನೆನ್ಸ್ ಒಳ್ಳೆ ಡಂಪ್ ಆಗಿದೆ, ಬಟ್ ನಮಗೆ ಪಂಪ್ ಆಗ್ಲಿಕ್ಕೆ ನೋಡೋಕ್ಕೆ ಸಿಕ್ಕೇ ಇಲ್ಲ. ದಿಸ್ ಇಸ್ ಹಿಲೇರಿಯಸ್, ರೈಟ್? ನೋಡ್ಬೋದು ನೀವು ಆ್ಯಕ್ಚುಲಿ ಬಿಟ್ಕಾಯಿನ್ ಡಂಪ್ ಕೂಡ ನಮ್ಗೆ ಒಂದೊಳ್ಳೆ ಫಾಲ್ ಆಗಿದೆ, ಬಟ್ ಈವನ್ ಆಲ್ಟ್ಸಲ್ಲಿ ನಮ್ಗೆ ಯಾವುದೇ ಥರ ಕಂಡಿಲ್ಲ, ಪಂಪ್ ಕಂಡಿಲ್ಲ. ಸೊ ನಾವು ಇಲ್ಲಿ ಆ್ಯಕ್ಚುಲಿ ಸೈಡ್ ಮೂವ್ಮೆಂಟ್ಸ್ ಮೂವ್ ಆಗುತ್ತೆ. ಸೊ ಇವಾಗ ಇಲ್ಲಿಂದ ಮತ್ತೆ ಸ್ವಲ್ಪ ನಮಗೆ ಸೈಡ್ ವೈಸ್ ಮೂವ್ ಆಗೋದ್ರಿಂದ ನಮಗೆ ಬಿಟ್ಕಾಯಿನಲ್ಲಿ ಒಂದು ಟರ್ನ್ಸ್ ಕಾಣ್ಬೋದು, ಮೀನ್ಸ್ ಆಲ್ಟ್ಸಲ್ಲಿ ಕೂಡ ಟರ್ನ್ಸ್ ಕಾಣ್ಬೋದು. ಬಿಟ್ಕಾಯಿನ್ ಕೂಡ ಆ್ಯಕ್ಚುಲಿ ಒಂದು 60 ಇಲ್ಲಿ ತನಕ ಹೋಗೋ ಚಾನ್ಸ್ ಇದೆ. ಸೊ ಕೀಪ್ ಹೋಲ್ಡಿಂಗ್. ಯಾಕೋ ಅದು ನಮ್ಮ ಬಿಟ್ಕಾಯಿನ್ ಎಣ್ಣೆಯಿಂದ ಒಂದು 10% ಬಿದ್ದಿಂದ ಮತ್ತೆ ಏನು ರಪ ಅಂತ ಒಂದು ಮತ್ತೆ ಒಂದು 5% ಉದೋಗಲ್ಲ, ಪ್ಲೇ ಆಗುತ್ತೆ ತನಕ ವೆಯ್ಟ್ ಮಾಡಿ. ಅದರಲ್ಲಿ ಕೆಲವೊಂದು ಆಲ್ಟ್ಸ್ ಕಾಯಿನ್ ನಾವು ನಿಮಗೆ ಮೆನ್ಷನ್ ಮಾಡೋದಾದರೆ ಸ್ಲರ್ಫ್ ತುಂಬ ಚೆನ್ನಾಗಿದೆ. ಏನು ಸ್ಲರ್ಫ್ ಒಂದು 2000 ಲಾಸ್ಟ್ ಬಂದು ಡಿಪ್ ಕೊಟ್ಟಿದೆ. ಸ್ಲರ್ಫ್ ಇಸ್ ಎ ಮೆಮೆ ಕಾಯಿನ್, ಸೊ ವೆರಿ ಗುಡ್ ಚಾರ್ಟ್, ಯು ಶುಡ್ ಗೆಟ್ ಇನ್. ಮಿನಿಮಮ್ 10% ಅಂತ ಮಿನಿಮಮ್ ನಿಮಗೆ ಸಿಗುತ್ತೆ. ಬಟ್ ಈಗ ಆಲ್ರೆಡಿ ಅದೊಂದು 10% ಇದೆ. ಬಟ್ ಇವಾಗ ನೀವು ಅದನ್ನು ಶಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಅಂದರೆ ಲಾಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ, ಅದು ನೋಡ್ಕೊಂಡು ನೀವು ಟ್ರೇಡ್ಸ್ ಮೇಲೆ ಎಂಟ್ರ್ ಆಗಬೇಕು. ಬಟ್ ಇವಾಗ ನೀವು ಎಂಟ್ರ್ ಆಗತ್ತಾದರೆ ಮಿನಿಮಮ್ ಒಂದು ಆಲ್ರೆಡಿ ಅದು ನಾವು ಆ್ಯಕ್ಚುಲಿ ಇಲ್ಲೇ ಎಂಟ್ರ್ ಆಗಬೇಕಿತ್ತು ನೆನ್ನೆ ಆ ಪಾಯಿಂಟಲ್ಲಿ, ಮೀನ್ಸ್ 2226 ಸಾರಿ ಈ ಪಾಯಿಂಟ್ 2260ದಲ್ಲಿ ನಾವು ಎಂಟ್ರ್ ಆಗಬೇಕಿತ್ತು. 2260ದಲ್ಲಿ ಎಂಟ್ರ್ ಆಗಿದೆ. ನಿಯರ್ಲಿ ವಿ ವುಡ್ ಹ್ಯಾವ್ ಮೇಡ್ 10% ಫ್ರಮ್ ಟಿಲ್ ಹಿಯರ್, ಲೈಕ್ 2450. ಬಟ್ ಸ್ಲರ್ಫ್ ವಿಲ್ ಗೋ ಟಿಲ್ $0.2490. So you can also still accumulate here till point to the point of 0.244, and you can sell it at 0.25. So it's a nearly 2% of trade. ಎಲ್ಲರೂ ಬೇಕು ಅಂದರೆ ಎಂಟ್ರ್ ಆಗ್ಬೋದು, ಇಲ್ಲಾಂದರೆ ನೋ ವರೀಸ್, ಎಕ್ಸಿಟ್ ಆಗಿಬಿಡಿ. ಆ್ಯಕ್ಚುಲಿ ಮೈನ್ಲಿ ಬಿಟ್ಕಾಯಿನ್ ಅಪ್ಡೇಟ್ ಕೊಡಲಿಕ್ಕೆ ನಾನು ಆ್ಯಕ್ಚುಲಿ ಇವತ್ತು ಆನ್ಲೈನ್ ಬಂದಿದ್ದೀನಿ. ಓಕೆ, ಏನೇ ಬೇಕಿದ್ರು ನಮಗೊಂದು ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ. Okay, thank you for your time. Please share and subscribe our channel, Cryptomaniacs. Welcome to Cryptomaniacs.